ಹಾಯ್ ಹಲೋ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ಇವತ್ತು ಡೇಟ್ ಬಂದು 17th ಏಪ್ರಿಲ್. ಸೊ ಇವತ್ತು ಫ್ರೈಡೇ. ನಿಮಗೆಲ್ಲ ಗೊತ್ತೇ ಇರುತ್ತೆ ಫ್ರೈಡೇ ದಿನ ನಾನು ಯಾವ ಕಾನ್ಸೆಪ್ಟ್ ಯಾವ ಕಂಟೆಂಟ್ ಮಾಡ್ತೀನಿ ಅಂತ. ಸೊ ಇವತ್ತು ಬಂದು ಗೈಸ್ ಮೂವಿ ಅಥವಾ ಸೀರೀಸು, ವೆಬ್ ಸೀರೀಸ್ ಈ ಥರ ಯಾವುದಾದ್ರೂ ಒಂದು ಕ್ರೇಜಿಯಾಗಿರೋದು ಹೇಳೋ ಅಂಥ ದಿನ, ಅಂದರೆ ಹೇಳೋ ಅಂಥ ಟೈಮು. ಸೊ ಫ್ರೈಡೇ ಹೊತ್ತು ಆಲ್ಮೋಸ್ಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ ನಾನು ಎಲ್ಲ ಮೂವಿ ಸ್ಟೋರೀಸ್, ವೆಬ್ ಸೀರೀಸ್ ಸ್ಟೋರೀಸ್ ಹೇಳ್ಕೊಬಂದಿರೋದು. ಸೊ ಹಂಗಾಗಿ ಗೈಸ್ ಬನ್ನಿ, ಇವತ್ತೊಂದು ಕ್ರೇಜಿಯಾಗಿರೋ ವೆಬ್ ಸೀರೀಸ್ ಹೇಳ್ತೀನಿ. ಸೊ ಇದ್ರ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಆಲ್ಮೋಸ್ಟ್ ನೀವು ತಮ್ನಿಲ್ ನೋಡಿರ್ತೀರ. ಸೊ ತಮ್ನಿಲ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗೋಗಿರುತ್ತೆ ಸೊ ನಾನು ಯಾವ ವೆಬ್ ಸೀರೀಸ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಬಟ್ ಇನ್ನೊಂದು ಸ್ವಲ್ಪ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ. ಸೊ ಇದು ಬಂದು ಲೈಕ್ ಇವರು ಟಾರ್ಗೆಟ್ ಬಂದು ಗೈಸ್ 100 ಎಪಿಸೋಡ್ಸು. ಸೊ 100 ಎಪಿಸೋಡ್ಸ್ ಮಾಡ್ತಾರೆ ಇವರು ಗೈಸ್. ಇದು ಹೇಗೆ ಅಂದರೆ ಪ್ರತಿ ಶುಕ್ರವಾರ 4 ಎಪಿಸೋಡ್ಸ್ ಬಿಡ್ತಾರೆ. ಸೊ ಪ್ರತಿ ಶುಕ್ರವಾರ ವೆಯ್ಟ್ ಮಾಡಬೇಕು ನೀವು. ಸೊ ಇವತ್ತಿಗೆ 24 ಎಪಿಸೋಡ್ಸ್ ಕಂಪ್ಲೀಟಾಗಿ ಬಿಟ್ಟಿದ್ದಾರೆ. ಸೊ ಇದನ್ನು ಮುಂಚೆನೇ ಅಪ್ಡೇಟ್ ಮಾಡ್ಬೋದಿತ್ತು, ನಾನು ಬೇಡ 100 ಎಪಿಸೋಡ್ಸ್ ಆಗಲಿ ಅಂತ ಕಾಯ್ತಿದ್ದೆ. ಬಟ್ ಇವಾಗ ಏನು ಅನ್ನಿಸ್ತು ಅಂದರೆ ಗೈಸ್, 100 ಎಪಿಸೋಡ್ಸ್ ಆಗಂಟ ಕಾಯ್ದು ಲೈಕ್ ಆಮೇಲೆ ಅಪ್ಡೇಟ್ ಕೊಟ್ಟರೆ 100 ಎಪಿಸೋಡ್ಸ್ ಇದೆ ಅಂತಲೇ ಸುಮಾರು ಜನ ಇಗ್ನೋರ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಜಸ್ಟ್ 24 ಎಪಿಸೋಡ್ಸ್ ಅಷ್ಟೇ ಆಗಿರೋದು. ಸೊ ಇವಾಗ ಒಂದು ಅಪ್ಡೇಟ್ ಕೊಟ್ಟರೆ ಅದಕ್ಕೊಂದು ಲೈಕ್ ಇಂಟ್ರೆಸ್ಟ್ ಇರೋರು ಇವಾಗ 24 ಎಪಿಸೋಡ್ಸ್ ಕಂಪ್ಲೀಟ್ ಮಾಡಿ ಅದಾದಮೇಲೆ ಬೇಕಾದರೆ ನೆಕ್ಸ್ಟ್ ಫ್ರೈಡೆಯಿಂದ 4 ಎಪಿಸೋಡ್ಸ್ ನೋಡೋಕೆ ಅವ್ರಿಗೊಂದು ಟೈಮ್ ಸಿಗುತ್ತೆ. ಲೈಕ್ ಇದೊಂಥರ ಚೆನ್ನಾಗಿರುತ್ತೆ ಗೈಸ್, ಲೈಕ್ ವೀಕ್ಲಿ 4 ಎಪಿಸೋಡ್ಸು. ಸೊ ಆರಾಮಾಗಿ ನೀವು ಟೈಮ್ ಬೀಯಿಂಗು ನೀವು ಯಾವಾಗ ಫ್ರೀ ಇರ್ತೀರೋ, ಯಾವಾಗ ಬೇಕು ಅನಿಸುತ್ತೆ ಅವಾಗ ನೋಡ್ಬೋದು. ಸೊ ಅದಾದಮೇಲೆ ಇವಾಗಲೂ ಏನು ಅದು ಪ್ರೆಷರ್ ಏನಿಲ್ಲ ಗೈಸ್. ಡೈಲಿ 4 ಎಪಿಸೋಡ್ಸ್ ನೋಡಿಬಿಟ್ರೆ ಆಲ್ಮೋಸ್ಟ್ ಅಲ್ಲಿ ಬಂದ್ಬಿಡುತ್ತೆ, ಕಂಪ್ಲೀಟ್ ಆಗೋಗುತ್ತೆ. ಸೊ ನಿಯರ್ ಬೈ ಬಂದ್ಬಿಡ್ತೀರ 2 ವೀಕ್ಸ್ ಅಷ್ಟರಲ್ಲೆಲ್ಲ ಕಂಪ್ಲೀಟ್ ಆಗಿಬಿಡುತ್ತೆ 24 ಎಪಿಸೋಡ್ಸು. ಸೊ ಹಂಗಂತ ಹೇಳ್ತಾ ಗೈಸ್ ಬನ್ನಿ, ನಾನು ಯಾವ ವೆಬ್ ಸೀರೀಸ್ ಬಗ್ಗೆ ಮಾತಾಡೋಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ. ಸೊ ಇವತ್ತಿನ ಟಾಪಿಕ್ ಬಂದು ಗೈಸ್ ರೆಸಾರ್ಟ್ ಅಂತ. ಸೊ ಇದು ಬಂದು ನೆಕ್ಸ್ಟ್ ಲೆವೆಲ್ ಆಗಿದೆ ಮಾತ್ರ ವೆಬ್ ಸೀರೀಸು. ಸೊ ನೋಡಿ ಚೆನ್ನಾಗಿರುತ್ತೆ. ಆಮೇಲೆ ಗೈಸ್ ಇದು ಬಂದು ಹೋಟ್ಲದು, ಅಂದರೆ ರೆಸಾರ್ಟಲ್ಲಿ ಯಾವ ರೀತಿ ಎಲ್ಲ ರನ್ ಆಗುತ್ತೆ ಲೈಕ್ ನೋಡಿ ಇದು ತೋರಿಸ್ತೀನಿ ರೆಸಾರ್ಟ್ ಅಂತ. ಸೊ ಇದು ಬಂದು ಹಾಟ್ಸ್ಟಾರಲ್ಲಿರೋಂಥದ್ದು. ಸೊ ಜಿಯೋ ಹಾಟ್ಸ್ಟಾರಲ್ಲಿ ಇದು ಕಂಪ್ಲೀಟಾಗಿ ಸಿಗುತ್ತೆ ನಿಮಗೆ. ಸೊ ಜಿಯೋ ಹಾಟ್ಸ್ಟಾರಲ್ಲಿ ಕಂಪ್ಲೀಟಾಗಿ ಸಿಗುತ್ತೆ. ಇದರಲ್ಲಿ ಸಬ್ಸ್ಕ್ರಿಪ್ಷನ್ ಬೇಕು ಗೈಸ್. ಸೊ ಇದು ಜಿಯೋ ಸಿಮ್ ಯಾರೆಲ್ಲ ಯೂಸ್ ಮಾಡ್ತಾ ಇದ್ದೀರಾ, ಸೊ ವಿತ್ ರೀಚಾರ್ಜಲ್ಲೇ ಮೊಬೈಲ್ ಪ್ಲ್ಯಾನ್ ಅನ್ನೋದು ಬಂದುಬಿಡುತ್ತೆ. ಸೊ 99 ರುಪೀಸ್ದು ಅಥವಾ 199 ರುಪೀಸ್ದು ಪ್ಲ್ಯಾನ್ ಸಿಕ್ಬಿಡುತ್ತೆ. ಸೊ ಅದರಲ್ಲಿ ವಿತ್ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ. ಸೊ ಓಕೆ ಪರವಾಗಿಲ್ಲ, ವಿತ್ ಅಡ್ವರ್ಟೈಸ್ಮೆಂಟ್ಸ್ ನೋಡಿ ಬೇಜಾರಿಲ್ಲ. ಬಟ್ ಇಫ್ ಇನ್ ಕೇಸ್ ಅಡ್ವರ್ಟೈಸ್ಮೆಂಟ್ಸ್ ಬೇಡ ಅಂದರೆ ಲೈಕ್ 699 ಸಮಥಿಂಗ್ ಏನೋ ಇದೆ. ಸೊ ಅದನ್ನು ತಗೊಂಡ್ರೆ ವಿತೌಟ್ ಅಡ್ವರ್ಟೈಸ್ಮೆಂಟು. ಸೊ ಯಾರ ಹತ್ರ ಎಲ್ಲ ಸಬ್ಸ್ಕ್ರಿಪ್ಷನ್ಸ್ ಇದೆ ಸೊ ಅವ್ರಿಗೆಲ್ಲ ಈಸಿ. ಸೊ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಯಾರ ಹತ್ರ ಎಲ್ಲ ಸಬ್ಸ್ಕ್ರಿಪ್ಷನ್ ಇಲ್ಲ, ಸೊ ದಯವಿಟ್ಟು ಮೊಬೈಲ್ ಪ್ಲ್ಯಾನ್ ಜೊತೆನೇ ತಗೊಳಕ್ಕೆ ಟ್ರೈ ಮಾಡಿ. ಯಾಕೆಂದರೆ ಸುಮ್ಮನೆ ಎಕ್ಸ್ಟ್ರಾ ಅಡಿಷ್ನಲ್ ಆಗಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಸೇವಿಂಗ್ಸ್ ಮಾಡೋರಿಗೆಲ್ಲ ಇದು ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಗೈಸ್ ಬನ್ನಿ. ಇದು ಏನು ಅಂದರೆ ಸಿಂಪಲ್ ಗೈಸ್, ರೆಸಾರ್ಟಲ್ಲಿ ಯಾವ ರೀತಿ ಎಲ್ಲ ಪಾರ್ಟಿಷನ್ಸ್ ಇರುತ್ತೆ. ಸೊ ಹೀರೋ ಬಂದು ಒಬ್ಬ ಲೋವರ್ ಮಿಡಲ್ ಕ್ಲಾಸು. ಸೊ ಅವನು ಬಂದು ಲೈಕ್ ರೂಮ್ ಸರ್ವಿಸ್ ಬಾಯಾಗಿ ಸೇರ್ಕೊತಾನೆ. ಸೊ ಸರ್ವಿಸ್ ಬಾಯಾಗಿ ಸೇರ್ಕೊಂಡು ಅವನು ಈ ಕಾನ್ಸೆಪ್ಟ್ ಇರೋದೇ ಬಂದು ಅವ್ನು ಹೇಗೆ ಕಿಚನ್ ಒಳಗಡೆ ಹೋಯ್ತಾನೆ. ನನಗೆ ಕುಕ್ಕಿಂಗ್ ಅಂದರೆ ಸಿಕ್ಕಾಪಟ್ಟೆ ಹುಚ್ಚಿರುತ್ತೆ. ಲೈಕ್ ಇನ್ನೂ ಸ್ಟೋರಿಲಿ ಬಂದಿಲ್ಲ ಇದು, ಅವ್ರ ಅಪ್ಪ ಚೆಫ್ ಆಗಿರ್ತಾನೆ ಅಂತ ಒಂದು ಕ್ಲೂ ಬಿಟ್ಟಿದ್ದಾರೆ. ಸೊ ಅದು ಯಾವ ರೀತಿ ಹೋಗುತ್ತೆ ಏನು ಎತ್ತ ಇನ್ನೂ ಏನು ಬಿಟ್ಕೊಟ್ಟಿಲ್ಲ ಗೈಸ್. ಸೊ ಒಂದೇ ಒಂದು ಸಣ್ಣ ಕ್ಲೂ ಬಿಟ್ಟಿದ್ದಾರೆ ಅಷ್ಟೇ. ಸೊ ಅದು ಬಿಟ್ಟರೆ ಇನ್ನೇನು ತೋರಿಸಿಲ್ಲ ಅವ್ರ ಅಪ್ಪನ ಹಿಸ್ಟ್ರಿ ಅಥವಾ ಇದು ಏನದು ಫ್ಲ್ಯಾಶ್ ಬ್ಯಾಕು ಇನ್ನೂ ಏನೂ ಬಂದಿಲ್ಲ. ಸೊ ಹಂಗಾಗಿ ಇವಾಗ 24 ಎಪಿಸೋಡ್ಸ್ ಇದೆ. ಸೊ 24 ಎಪಿಸೋಡ್ಸ್ ನೋಡಿ. ಸೊ ಇನ್ನು ಮುಂದಕ್ಕೆ ಇನ್ನೂ 100 ಎಪಿಸೋಡ್ಸ್ ಗಂಟ ಬರುತ್ತೆ ಅಂತ ಅನ್ಕೋತೀನಿ. ಸೊ ನನ್ನ ಪ್ರಕಾರ ಮಿನಿಮಮ್ 100 ಕೊಡ್ತಾರೆ ಗೈಸ್ ಇವರು. ಲೈಕ್ ಇವ್ರದ್ದು ಟಾರ್ಗೆಟೇ ಅಷ್ಟಿರುತ್ತೆ. 100 ಎಪಿಸೋಡ್ಸ್ ಆದಮೇಲೆ ಸ್ಟಾಪ್ ಮಾಡಿ ಸೀಸನ್ 2 ಅಂತ ಮಾಡೋ ಥರ ಮಾಡ್ತಾರೆ. ಸೊ ಗೈಸ್ ಇವಾಗ ನೀವು ಅನ್ಕೋಬೋದು 100 ಎಪಿಸೋಡ್ಸ ಅಂತ. ಸೊ ಹೌದು ಗೈಸ್, ಇದು 100 ಎಪಿಸೋಡ್ಸು ಒಂಥರ ಮೂವಿ TV ಸೀರಿಯಲ್ ಥರನೇ ಹೋಗ್ತಾ ಇರುತ್ತೆ. ಆಮೇಲೆ ಇನ್ನೂ ಒಂದೇನು ಅಂದರೆ ಗೈಸ್, ಈ ಥರ 100 ಎಪಿಸೋಡ್ಸ್ ಬಗ್ಗೆ ಮುಂಚೆನೂ ಮಾತಾಡಿದ್ದೀನಿ. ಅಂದರೆ ಹಾರ್ಟ್ ಬೀಟ್ ಅಂತ ಒಂದು ಫಸ್ಟು ನಾನು ವೆಬ್ ಸೀರೀಸ್ ಬಗ್ಗೆ ನಾನು ಇದು ಕೊಟ್ಟಾಗ ಲೈಕ್ ಈ ಥರ ವೀಡಿಯೋ ಮಾಡಿದಾಗ, ಸೊ ಅದು ಕೂಡ 100 ಎಪಿಸೋಡ್ಸು. ಸೊ ಸುಮಾರು ಜನ ಕಮೆಂಟ್ ಹಾಕಿದ್ರು ಅದರಲ್ಲೂ. ಸೊ 100 ಎಪಿಸೋಡ್ಸ್ ಇದೆ, ಎರಡು ಸೀಸನ್ ಇದೆ, 200 ಎಪಿಸೋಡ್ಸು. ಬಟ್ ಅದರಲ್ಲಿ ಏನಾಯಿತು, ಒಂದೇ ಒಂದು ಡಿಫಾಲ್ಟ್ ಏನಾಯಿತು ಅಂದರೆ ಫಸ್ಟು ಸೀಸನ್ ಕಂಪ್ಲೀಟಾಗಿ ಕನ್ನಡದಲ್ಲಿ ಅವೈಲಬಲ್ ಇದೆ, ಸೆಕೆಂಡ್ ಸೀಸನ್ ಕನ್ನಡದಲ್ಲಿ ಅವೈಲಬಲ್ ಇಲ್ಲ. ಸೊ ಅದೊಂಚೂರು ಬೇಜಾರಾಯಿತು. ಸೊ ಎಷ್ಟೋ ಜನ ಕಮೆಂಟ್ ಹಾಕಿದ್ರು, ಸೊ ಸೆಕೆಂಡ್ ಸೀಸನ್ ಇಲ್ಲ ಕನ್ನಡದಲ್ಲಿ ಅವೈಲಬಲ್ ಇಲ್ಲ ಅಂತ ಮೆಸೇಜ್ ಹಾಕಿದ್ರು. ಸೊ ಐ ಆಮ್ ರಿಯಲಿ ವೆರಿ ವೆರಿ ಸಾರಿ. ಸೊ ಅದೇನು ಮಾಡೋಕ್ಕಾಗಲ್ಲ ಗೈಸ್, ಅವ್ರದ್ದು ಯಾವ
ಲ್ಯಾಂಗ್ವೇಜಲ್ಲಿ ಜಾಸ್ತಿ ಓಡುತ್ತೆ, ಆ ಲ್ಯಾಂಗ್ವೇಜ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಸೊ ಅವ್ರ ಟಾರ್ಗೆಟು 4 to 5 ಲ್ಯಾಂಗ್ವೇಜ್ ಅನ್ನೋದಿರುತ್ತೆ. ಸೊ ಮೇ ಬಿ ಕನ್ನಡದಲ್ಲಿ ವರ್ಕೌಟ್ ಆಗಿಲ್ವೇನೋ, ಅದಕ್ಕೋಸ್ಕರ ಕನ್ನಡನ ಸ್ಟಾಪ್ ಮಾಡಿದ್ದಾರೆ ಸೆಕೆಂಡ್ ಸೀಸನಲ್ಲಿ. ಸೊ ಇನ್ನೂ ಒಂದೇನು ಅಂದರೆ ಅದ್ರ ಬಗ್ಗೆ ಅಪ್ಡೇಟ್ ಕೊಡಬೇಕು ಅಂದರೆ ಸೀಸನ್ 3 ಈ ವರ್ಷ ಬರುತ್ತೆ ಅಂತ ಅಪ್ಡೇಟ್ ಇದೆ ಗೈಸ್. ಸೊ ಸೀಸನ್ 3 ನನ್ನ ಪ್ರಕಾರ ಕನ್ನಡದಲ್ಲಿ ಬಿಡ್ತೀವಿ ಅಂತ ಒಂದು ಗಾಳಿ ಸುದ್ದಿ ಇದೆ. ಸೊ ಅದು 100% ಕನ್ಫರ್ಮ್ ಆದಮೇಲೆ ನಾನು ಇನ್ನೊಂದು ಯಾವ್ದಾರ ವೀಡಿಯೋದಲ್ಲಿ 100% ಕ್ಲಾರಿಟಿ ಕೊಡ್ತೀನಿ. ಸೊ ಬಂದು ಇದು 24 ಎಪಿಸೋಡ್ಸ್ ಇದೆ, ಆರಾಮಾಗಿ ನೋಡಿ, ಪೀಸಾಗಿ ನೋಡಿ. ಸೊ ಲೈಕ್ ಡೈಲಿ 2 to 3 ಅಥವಾ 3 to 4 ಎಪಿಸೋಡ್ಸ್ ನೋಡಿದ್ರೆ ಮುಗ್ದೋಗುತ್ತೆ. 5 ಎಪಿಸೋಡ್ಸ್ ನೋಡಿದ್ರೆ ಆಲ್ಮೋಸ್ಟ್ ಒಂದು ವೀಕಿಗೆ ಮುಗಿಸ್ಬಿಡ್ತೀರಾ. ಆಲ್ಮೋಸ್ಟ್ 5, 10, 15, 20 5 ದಿನ, 5ರಿಂದ 6 ದಿನ ಒಂದು ವೀಕಲ್ಲಿ ಮುಗಿಸ್ಬಿಡ್ತೀರಾ. ಇಫ್ ಇನ್ ಕೇಸ್ ಆಗಲಿಲ್ಲ ಅಂದರೆ 3 ಎಪಿಸೋಡ್ಸ್ 4 ಎಪಿಸೋಡ್ಸ್ ನೋಡಿ. ಸೊ ಏನು ಪ್ರೆಷರ್ ಇಲ್ಲ ಗೈಸ್, ಆರಾಮಾಗಿ ನೋಡಿ, ಎಲ್ಲೂ ಹೋಗಲ್ಲ. ಆಮೇಲೆ ಇನ್ನೊಂದೇನು ಅಂದರೆ ವೆಯ್ಟ್ ಮಾಡಬೇಕು ನೀವು ಒಂದು ವೀಕು. ಸೊ ಇವತ್ತೇ ಕಂಪ್ಲೀಟ್ ಮಾಡಿ ಮುಗಿಸಿದ್ರೆ ನೀವು 24 ಎಪಿಸೋಡ್ಸು ಇನ್ನೂ ಒಂದು ವೀಕ್ ಕಾಯಬೇಕು. ಸೊ ಅದಾದಮೇಲೆ 4 ಎಪಿಸೋಡ್ಸ್ 28 ಎಪಿಸೋಡ್ಸ್ವರೆಗೂ 25, 26, 27, 28 ಎಪಿಸೋಡ್ಸ್ ನೆಕ್ಸ್ಟ್ ಫ್ರೈಡೇ ಬಿಡ್ತಾರೆ. ಸೊ ಪ್ರತಿ ಶುಕ್ರವಾರ ಬರುತ್ತೆ ಗೈಸ್ ಇದು. ಪ್ರತಿ ಶುಕ್ರವಾರ ಮಿಡ್ನೈಟ್ 12 o'clock ಕರೆಕ್ಟಾಗಿ ಅಪ್ಲೋಡ್ ಆಗೋಗುತ್ತೆ. ಸೊ ಅವಾಗ ಬೇಕಾದ್ರೆ ಯಾವಾಗ ಫ್ರೀ ಇರ್ತೀರೋ ಅವಾಗ ನೋಡ್ಬೋದು. ಸೊ ಆದಷ್ಟು ನೈಟಲ್ಲಿ ಕಂಟ್ರೋಲ್ ಮಾಡಿ, ಯಾಕಂದರೆ ನಿದ್ದೆಗೆ ಇಟ್ಕೊಂಡೆಲ್ಲ ನೋಡಬೇಡಿ. ಸೊ ದಯವಿಟ್ಟು ಸೊ ಫಸ್ಟು ನಿದ್ದೆ ಗೈಸ್, ಫಸ್ಟು ಊಟ, ಆಮೇಲೆ ನಿದ್ದೆ, ಅದಾದಮೇಲೆ ಎಂಟರ್ಟೈನ್ಮೆಂಟ್ ಅಲ್ಲ ನಿಮ್ಮದು ಬಿಸ್ನೆಸ್ಸು ಸ್ಟಡೀಸು, ಅದಾದಮೇಲೆ ಎಂಟರ್ಟೈನ್ಮೆಂಟಿಗೆ ಟೈಮ್ ಕೊಡಿ ಅಂತ ಹೇಳ್ತಾ ಗೈಸ್. ಈ ಈ ಸೀರೀಸ್ ಬಗ್ಗೆ ಹೇಳಬೇಕು ಅಂದರೆ ಇವಾಗೇನು ಗೊತ್ತಾ ಗೈಸ್, ಲೈಕ್ ಒಂದು ಕ್ಲೈಮ್ಯಾಕ್ಸ್ವರೆಗೂ ಸಿಕ್ಬಿಟ್ಟಿದ್ರೆ ನನಗೆ ಒಂದು ಹೇಳೋಕ್ಕೊಂದು ಚೆನ್ನಾಗಿರ್ತಿತ್ತು. ಸಾರಿ, ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು, ವೀಡಿಯೋ ಸ್ಟಾಪ್ ಆಗಿತ್ತು ಅಂತ ಅಂದ್ಕೊಂಡೆ. ಸೊ ಕ್ಲೈಮ್ಯಾಕ್ಸ್ವರೆಗೂ ಸಿಕ್ಬಿಟ್ರೆ 100 ಎಪಿಸೋಡ್ಸ್ ಆಗಿಬಿಟ್ಟಿದೆ. ಸೊ ನನಗೆ ಹೇಳೋಕ್ಕೊಂದು ಕ್ಲಾರಿಟಿ ಇರ್ತಿತ್ತು. ಸೊ ಇವಾಗ ಕ್ಲೈಮ್ಯಾಕ್ಸ್ವರೆಗೂ ಬಂದಿಲ್ಲ. ಸೊ ಇದೊಂಥರ ಆ್ಯಸ್ ಯೂಶ್ವಲಾಗಿ ವಿಕ್ಟ್ರಿ ಅಂತ ಒಬ್ಬ ಹೀರೋ ಇರ್ತಾನೆ. ಹೀರೋಗೆ ಹೆಂಗೆಲ್ಲ ಟಾರ್ಚರ್ ಕೊಡ್ತಾರೆ, ಯಾವ ರೀತಿ ಎಲ್ಲ ಟರ್ನ್ ಆಯ್ತಾರೆ, ಹೆಂಗೆ ಫೇಸ್ ಮಾಡ್ತಾನೆ ಅವನು, ಸೊ ಯಾವ ಥರ ಕಷ್ಟ ಬೀಳ್ತಾನೆ. ಸೊ ಅವನು ಕಂಪ್ಲೀಟಾಗಿ ಚೆಫ್ ಆಗಬೇಕು. ಸೊ ಅವ್ನ ಫ್ಲ್ಯಾಶ್ ಬ್ಯಾಕ್ ಏನೋ ಲೈಕ್ ಅವ್ರ ಫಾದರ್ ಚೆಫು ಅಂತ ಒಂದು ಸಣ್ಣ ಕ್ಲೂ ಬಿಟ್ಟಿದ್ದಾರೆ. ಸೊ ಮುಂಚೆ ಹೇಳಿರ್ತಾರೆ. ಸೊ ಅದನ್ನು ಯಾವ ರೀತಿ ಇತ್ತು, ಯಾವ ರೀತಿ ಇದಾಯಿತು ಅಂತೆಲ್ಲ ತೋರಿಸಿ, ಅದಾದಮೇಲೆ ಕಿಚನಲ್ಲಿ ಒಬ್ಬ ಫುಲ್ಲು ಚೀಫ್ ಚೆಫ್, ಅವನ ಹೆಸರೇ ರಿವೀಲ್ ಮಾಡಲ್ಲ. ನೀವೇನಾದ್ರು ನೋಡಿದರೆ ರಿವೀಲ್ ಮಾಡಿ ಕಮೆಂಟ್ ಹಾಕಿ. ಸೊ ನೋಡಿಲ್ಲ ನೋಡ್ಬಿಟ್ಟು ಕಮೆಂಟ್ ಹಾಕಿ. ಸೊ ಹೆಸ್ರು ಗೊತ್ತಿಲ್ಲ ಅಂತೆಲ್ಲ ಗೈಸ್, ಗೊತ್ತು, ನಾನು ಕಮೆಂಟ್ ಹಾಕಲಿ ಅಂತಲೇ ಹಿಂಗೆ ಹೇಳ್ತಾ ಇದ್ದೀನಿ. ಸೊ ಅವನು ದೊಡ್ಡ ಅಂದರೆ ಚೀಫ್ ಚೆಫ್ ಇರ್ತಾನೆ. ಸೊ ಅವ್ನ ಕಂಟ್ರೋಲ್ ಫುಲ್ಲು 100% ಅವ್ನ ಕಂಟ್ರೋಲ್ ಇರುತ್ತೆ. ಇವಿ ಸ್ಟ್ರಿಕ್ಟಾಗಿರ್ತಾನೆ ಕಿಚನಲ್ಲಿ ಮಾತ್ರ. ಸೊ ಹಿಂಗೆ ಬರಬೇಕು ಅಂದರೆ ಹಿಂಗೆ ಬರಬೇಕು, ಮೆಜರ್ಮೆಂಟ್ಸ್ ಹಿಂಗೆ ಇರಬೇಕು ಅಂದರೆ ಹಿಂಗೆ ಇರಬೇಕು, ಈ ಫುಡ್ ಮಾಡಬೇಕು ಅಂದರೆ ಅದೇ ಫುಡ್ ಮಾಡಬೇಕು, ಲೈಕ್ ಆ ರೀತಿ ಫುಲ್ಲು ಸ್ಟ್ರಿಕ್ಟಾಗಿರುತ್ತೆ. ಸೊ ಲೈಕ್ ಅದು ಬಂದು 5 ಸ್ಟಾರ್ ಹೋಟೆಲ್ ರೆಸಾರ್ಟ್ ಥರ, ಲೈಕ್ ಆ ಥರ ಇರುತ್ತೆ ಗೈಸ್. ಸೊ ಯಾವ ರೀತಿ ಎಲ್ಲ ರನ್ ಆಗುತ್ತೆ ರೆಸಾರ್ಟು, ಸೊ ಅದ್ರ ಮಧ್ಯೆ ಏನೇನು ಬರುತ್ತೆ, ಮತ್ತು ಇದರಲ್ಲಿ ಮೇಯ್ನಾಗಿ ಅವ್ರು ಟಾರ್ಗೆಟ್ ಮಾಡಿರೋದು ಫಸ್ಟು ಕಿಚನ್ನು. ಸೊ ಕಿಚನ್ನ ಆಲ್ಮೋಸ್ಟ್ ತೋರಿಸ್ತಾರೆ. ಅದಾದಮೇಲೆ ಸರ್ವಿಸ್ ಬಾಯ್ಸು ಯಾವ ರೀತಿ ಎಲ್ಲ ಕೆಲಸ ಮಾಡ್ತಾರೆ ಅಂತ. ಅದಾದಮೇಲೆ ಆ್ಯಸ್ ಯೂಶ್ವಲ್ ಕ್ಯಾಶುವಲ್ ಆಗಿ ಅಲ್ಲಿ ರೆಸಾರ್ಟ್ ಅಟ್ಮಾಸ್ಫಿಯರ್ ಹೇಗಿರುತ್ತೆ ಅದನ್ನೇ ತೋರಿಸ್ತಾ ಇರ್ತಾರೆ. ಮತ್ತು ಕಸ್ಟಮರ್ಸ್ ಎಲ್ಲ ಹೇಗೆ ಇದು ಮಾಡ್ತಾರೆ, ಹೇಗೆ ಕೋಪ್ರೇಟ್ ಮಾಡ್ತಾರೆ, ಯಾವ ರೀತಿ ಸ್ಟ್ರಿಕ್ಟಾಗಿರ್ತಾರೆ, ಈ ರೀತಿ ಎಲ್ಲ ತೋರಿಸ್ತಾ ಹೋಗ್ತಾರೆ. ಸೊ ತುಂಬ ಚೆನ್ನಾಗಿದೆ ಗೈಸ್. ಒಂದು ರೆಸಾರ್ಟು ನಡೆಸೋದು ಹೇಗೆ ಅಂತ ನೀವು ಒಂದು ಅನಲೈಸ್ ಆಗಬೇಕು ಅಂದರೆ, ಸೊ ಇದು ನೋಡಿದ್ರೆ ಆಲ್ಮೋಸ್ಟು ರೆಸಾರ್ಟ್ ಬಿಸ್ನೆಸ್ ಯಾರ್ಯಾರು ಪ್ಲ್ಯಾನಿಂಗ್ ಮಾಡ್ತಿದ್ರೆ ಇಫ್ ಇನ್ ಕೇಸು ಒಂದು 20 to 30% ಐಡಿಯಾ ಸಿಗ್ಬೋದು ನನಗೆ ಗೊತ್ತಿರೋ ಪ್ರಕಾರ. ಸೊ ಯಾಕೆ ಅಂದರೆ ಗೈಸ್, ಇವಾಗ ನೀವು ಯಾವುದೇ ಒಂದು ಬಿಸ್ನೆಸ್ ನೋಡಿ, ಇವಾಗ ಹೋಟ್ಲಿಗೆ ಹೋಗಿ ಕೂತ್ಕೊಂಡು ಅಥವಾ ರೆಸ್ಟೋರೆಂಟಿಗೆ ಹೋಗಿ ಕೂತ್ಕೊಂಡು ತಿಂತೀರಾ. ಸೊ ತಿಂದಿದ ತಕ್ಷಣ ಸೂಪರಾಗಿದೆ, ಎಷ್ಟು ಜನ ಸೇರ್ತಿದ್ದಾರೆ, ಏನು ಎತ್ತ, ಸೊ ಇದೊಂದು ಬಿಸ್ನೆಸ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾವು ಅನ್ಕೋಬೋದು. ಬಟ್ ಏನು ಅಂದರೆ ಅಲ್ಲಿ ಒಳಗಡೆ ಕಿಚನಲ್ಲಿ ಯಾವ ರೀತಿ ರನ್ ಆಗುತ್ತೆ, ಕಿಚನಲ್ಲಿ ಯಾವ ರೀತಿ ಇರುತ್ತೆ, ಸೊ ಅದೆಲ್ಲ ನಿಮಗೆ ಕಾಣಿಸಲ್ಲ ಗೈಸ್. ಅದೆಲ್ಲ ಕಾಣಿಸಲ್ಲ, ಹೆಂಗಿರುತ್ತೆ, ಹೆಂಗೆ ರನ್ ಆಗುತ್ತೆ ಅದೆಲ್ಲ ಕಾಣಿಸಲ್ಲ. ಅದೆಲ್ಲ ಇನ್ಡೆಪ್ತಾಗಿ ಹೋದಾಗ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಸೊ ಓಕೆ, ಇದು ಬಿಸ್ನೆಸ್ ಹೆಂಗೆ ವರ್ಕೌಟ್ ಆಗುತ್ತೆ, ವರ್ಕೌಟ್ ಆಗಲ್ವಾ, ಸೊ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ದಿನಕ್ಕೆ ಇಷ್ಟು ಕಸ್ಟಮರ್ಸ್ ಬರ್ತಾರೆ, ಸೊ ದಿನಕ್ಕೆ ಇಷ್ಟು ಪ್ರಾಫಿಟ್ ಇರುತ್ತೆ. ಸೊ ಪ್ರಾಫಿಟ್ಟು ಅದಾದಮೇಲೆ ಸ್ಯಾಲ್ರಿಗೆ ಇರಲಿ ಎಲ್ಲ ಕಳೆದು ನನ್ನ ಪಾಕೆಟ್ಗೆ, ನನ್ನ ಸೇವಿಂಗ್ಸ್ಗೆ ಅಂದರೆ ನನ್ನ ಪರ್ಸ್ನಲ್ ಪ್ರಾಫಿಟ್ ಅಥವಾ ಪರ್ಸ್ನಲ್ಲಾಗಿ ಅಮೌಂಟು ಅಂದ್ಬಿಟ್ಟು ಒಂದಿಷ್ಟು ಮಿಕ್ಕುತ್ತೆ. ಸೊ ಇದನ್ನು ಮ್ಯಾನೇಜ್ ಮಾಡ್ಬೋದಾ, ಸೊ ಇದರಲ್ಲಿ ಒಂದಷ್ಟು ರಿಸರ್ವ್ ಮಾಡಬೇಕು. ಸೊ ಇಫ್ ಇನ್ ಕೇಸ್ ಯಾವಾಗಾದರೂ 2 to 3 ಮಂತ್ಸು ಆ ಹೋಟ್ಲು ರನ್ ಆಗಲಿಲ್ಲ ಅಥವಾ ಲೋ ಆಯಿತು ಬಿಸ್ನೆಸ್ಸು ಅಂಥ ಟೈಮಲ್ಲಿ ಯುಟಿಲೈಸ್ ಮಾಡ್ಕೊಳ್ಳೋಕೆ ಒಂದಿಷ್ಟು ರಿಸರ್ವ್ ಮಾಡಬೇಕು ಅಂತೆಲ್ಲ ಪ್ಲ್ಯಾನಿಂಗ್ ಮಾಡಿದಾಗ ನಿಮಗೊಂದು ಪಕ್ಕಾ ಕ್ಲಾರಿಫಿಕೇಷನ್ ಸಿಕ್ಬಿಡುತ್ತೆ. ಸೊ ಅದಕ್ಕೋಸ್ಕರ ರೆಸಾರ್ಟ್ ಯಾವ ರೀತಿ ರನ್ ಆಗುತ್ತೆ, ಯಾವ ರೀತಿ ಇರುತ್ತೆ, ಸೊ ಯಾವ ಥರ ಕೆಲಸ ಇರುತ್ತೆ, ಇದೆಲ್ಲ ಒಂದು 100% ಅಂತ ಹೇಳಲ್ಲ, ಒಂದು 20 to 30% ನಾಲೆಡ್ಜ್ ಗೇನ್ ಆಗುತ್ತೆ ಅಂತ ಹೇಳ್ಬೋದು ಗೈಸ್. ಸೊ ಯಾರೆಲ್ಲ ರೆಸಾರ್ಟ್ ಮಾಡೋ ಪ್ಲ್ಯಾನಲ್ಲಿ ಇದ್ದೀರಾ, ಸೊ ನೋಡಿ ಒಂದು
ಸತಿ ಕೂತ್ಕೊಂಡು ಲೈಕ್ ಫ್ರೀ ಇರೋ ಟೈಮಲ್ಲಿ ಸೊ 2 ಎಪಿಸೋಡ್ 3 ಎಪಿಸೋಡ್ ನೋಡ್ಕೊಂಡು ಬನ್ನಿ. ಸೊ ಆಲ್ಮೋಸ್ಟ್ ನಾನು ಟೈಮಿಂಗ್ಸ್ ಹೇಳಿಲ್ಲ ಗೈಸ್. ಸೊ ಆಲ್ಮೋಸ್ಟು 15 ಮಿನಿಟ್ಸಿಂದ 25-30 ಮಿನಿಟ್ಸ್ ಲಾಸ್ಟು. ಸೊ 30 ಮಿನಿಟ್ಸ್ಗಿಂತ ಯಾವುದೇ ಎಕ್ಸ್ಟೆಂಡ್ ಆಗಿಲ್ಲ. ಸೊ 26 ಮಿನಿಟ್ಸೇ ಎಷ್ಟು 30 ಮಿನಿಟ್ಸ್ ಇದೆ. ಫಸ್ಟ್ ಎಪಿಸೋಡ್ 30 ಮಿನಿಟ್ಸ್ ಇದೆ. ಸೊ ಅದಾದಮೇಲೆ ಯಾವುದೂ 30 ಮಿನಿಟ್ಸ್ಗಿಂತ ಎಕ್ಸ್ಟೆಂಡ್ ಆಗಿಲ್ಲ ಗೈಸ್. ಸೊ ಆಲ್ಮೋಸ್ಟ್ ಮಿನಿಮಮ್ಮು ಲೈಕ್ 17 ಮಿನಿಟ್ಸ್, ಮಿನಿಮಮ್ 17 ಮಿನಿಟ್ಸ್ ಇದೆ. ಸೊ ಮ್ಯಾಕ್ಸಿಮಮ್ 30 ಮಿನಿಟ್ಸ್ ಇದೆ. ಸೊ ಆ ರೀತಿ ಸೊ ಆಲ್ಮೋಸ್ಟ್ 1 ಅವರ್ ನೀವು ಕೂತ್ರೆ ಆಲ್ಮೋಸ್ಟು 2-3 ಎಪಿಸೋಡ್ ಕಂಪ್ಲೀಟ್ ಮಾಡಬಹುದು. ಸೊ ಅದಾದಮೇಲೆ ಗೈಸ್, ಇಫ್ ಇನ್ ಕೇಸ್ ನೀವೇನಾದರೂ ಮೊಬೈಲಲ್ಲಿ ನೋಡ್ತಿದ್ದೀರಾ ಅಂದರೆ ಸೊ ಅದರಲ್ಲೊಂದು ಆಪ್ಷನ್ ಇರುತ್ತೆ, ಸ್ಪೀಡ್ ಆಪ್ಷನು. ಸೊ ಸ್ಪೀಡಾಗಿ ಇಟ್ಕೊಂಡ್ರೆ 4 ಎಪಿಸೋಡ್ 1 ಅವರ್ ನೋಡಿ ಮುಗಿಸ್ಬಿಡ್ಬೋದು. ಸೊ ಅದೇನು ಪ್ರಾಬ್ಲಮ್ ಆಗಲ್ಲ. ಸೊ ಆದಷ್ಟು 1x ನೋಡೋಕ್ಕೆ ಟ್ರೈ ಮಾಡಿ, ಯಾಕಂದರೆ ಆವಾಗ ಒಂದು ಮಜಾ, ಒಂದು ಇದು ಸಿಗೋದು, ಥ್ರಿಲ್ ಸಿಗೋದು. ಸೊ 2x ಇಟ್ಕೊಂಡು ನೋಡೋರು ರೂಢಿಯಾಗಿರೋರು ಓಕೆ. ಇಫ್ ಇನ್ ಕೇಸ್ ನಿಮ್ಗೆ ಟೈಮ್ ಇಲ್ಲ, ಸೊ ಫುಲ್ಲು ಈ ಕೆಲಸ ಇದೆ ಬಟ್ ನೋಡಿ ಮುಗಿಸ್ಬೇಕು ನನಗೆ ಆ ರೀತಿ ಅಂತಂದರೆ ಬೇಕಾದ್ರೆ 2x ಇಟ್ಕೊಂಡು ನೋಡಿ ಮುಗಿಸಿ ಆದಷ್ಟು. ಸೊ ಟಿ ವಿಲಿ ಆಪ್ಷನ್ನೇ ಬರಲ್ಲ. ಸೊ ಟಿ ವಿಲಿ ಯಾರೂ ಸರ್ಚ್ ಮಾಡೋಕ್ಕೆ ಹೋಗಬೇಡಿ. ಸೊ ಟಿ ವಿಲಿ 2x ಆಪ್ಷನ್ ಇರಲ್ಲ. ಸೊ ಅದಾದಮೇಲೆ ಟ್ಯಾಬಲ್ಲಿ ಅವೈಲಬಲ್ ಇರುತ್ತೆ. ಲ್ಯಾಪ್ಟಾಪಲ್ಲಿ ನನಗೆ ಗೊತ್ತಿಲ್ಲ, ಲ್ಯಾಪ್ಟಾಪು ಕಂಪ್ಯೂಟರಲ್ಲಿ ನನಗೆ ಗೊತ್ತಿಲ್ಲ. ಯಾಕಂದರೆ ಲ್ಯಾಪ್ಟಾಪು ಕಂಪ್ಯೂಟರ್ಗೆ ನನ್ನ ಪ್ರಕಾರ ಟಿ ವಿ ಸಾಫ್ಟ್ವೇರ್ ಟಿ ವಿ ಥರನೇ ಇರುತ್ತೆ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನನಗೆ ಗೊತ್ತಿಲ್ಲ. ಸೊ ಅದರಲ್ಲಿ ಹುಡ್ಕಕ್ಕೆ ಹೋಗ್ಬಿಡಿ. ಸೊ ಆದಷ್ಟು ಮೊಬೈಲಲ್ಲಿ ನೋಡಿದ್ರೆ ಆಲ್ಮೋಸ್ಟ್ 2x ಇರುತ್ತೆ, ಟ್ಯಾಬಲ್ಲಿ ನೋಡಿದ್ರೆ ಆಲ್ಮೋಸ್ಟ್ 2x ಸ್ಪೀಡ್ ಇರುತ್ತೆ. ಲ್ಯಾಪ್ಟಾಪಲ್ಲಿ 50-50 ಗೈಸ್, ನನಗೆ ಗೊತ್ತಿಲ್ಲ. ಲ್ಯಾಪ್ಟಾಪಲ್ಲಿ ನಾನು ಯಾವತ್ತೂ ನೋಡಿಲ್ಲ. ಸೊ ಅದಕ್ಕೋಸ್ಕರ ಹಾಟ್ಸ್ಟಾರ್ದು ಪರ್ಟಿಕ್ಯುಲರಾಗಿ ಹಾಟ್ಸ್ಟಾರ್ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇರೋದು. ಸೊ ನೋಡಿ, ಇಫ್ ಇನ್ ಕೇಸ್ ಅದರಲ್ಲಿ ಅವೈಲಬಲ್ ಇದ್ದರೆ ನೋಡಿ ಮುಗಿಸಿ ಅಂತ ಹೇಳ್ತಾ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಸೀರೀಸ್ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಹೋಗಿ ನೋಡಿ. ನಾನು ಕೊಟ್ಟಿರೋ ಪ್ರತಿಯೊಂದು ಮೂವೀಸು ಸೀರೀಸು ಎಲ್ಲ ಚೆನ್ನಾಗಿರೋದು, ಬೋರ್ ಹಿಡಿದೇ ಅಂಥದ್ದು. ಸೊ ಒಂದು ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿರೋದು. ಸೊ ಇದು ಬಂದು ಬಿಸ್ನೆಸ್ ರಿಲೇಟೆಡ್ ಆಗಿರೋದ್ರಿಂದ ಫಸ್ಟು ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋಣ ಅಂದ್ಬಿಟ್ಟು, ಅಂದರೆ ನಂದು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಬಿಸ್ನೆಸ್ ರಿಲೇಟೆಡೇ ಮಾತಾಡಿರ್ತೀನಿ ನನ್ನ ವೀಡಿಯೋಸಲ್ಲಿ. ಸೊ ಅದಕ್ಕೋಸ್ಕರ ಇದು ಬಿಸ್ನೆಸ್ ರಿಲೇಟೆಡ್, ಅಂದರೆ ಬಿಸ್ನೆಸ್ ಇದಕ್ಕೆ ಬರೋದ್ರಿಂದ ಸೊ ರೆಸಾರ್ಟ್ ಅನ್ನೋದು ಒಂದು ಬಿಸ್ನೆಸ್, ಅದು ಹೆಂಗೆ ರನ್ ಆಗುತ್ತೆ ಯಾವ ರೀತಿ ಅಂತ ಹೇಳ್ತಾ ಗೈಸ್ ಈ ವಿಡಿಯೋ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಇಫ್ ಇನ್ ಕೇಸ್ ಈ ವೆಬ್ ಸೀರೀಸ್ ನೋಡಿದರೆ ನಿಮ್ಗೆ ಇಷ್ಟ ಆಗಿದ್ರೆ ಯಾವ ರೀತಿ ಇತ್ತು, ನಿಮ್ಗೆ ಯಾವ ಥರ ಅರ್ಥ ಆಯಿತು ಅದು ಅಂತ ಒಂದು ಕಮೆಂಟ್ ಮಾಡಿ. ಸೊ ಚೀಫ್ ಚೆಫ್ ನೇಮ್ ಏನು ಅಂತ ಕಮೆಂಟ್ ಮಾಡಿ, ಹೀರೋಯಿನ್ ನೇಮ್ ಏನು ಅಂತ ಕಮೆಂಟ್ ಮಾಡಿ, ಸೊ ಹೀರೋ ನೇಮ್ ಏನು ಅಂತ ಕಮೆಂಟ್ ಮಾಡಿ. ಆವಾಗ ನನಗೊಂದು ಕ್ಲಾರಿಟಿ ಸಿಗುತ್ತೆ. ಸೊ ಓಕೆ, ಇವರು ನೋಡಿದ್ದಾರೆ, ಇದು 100% ಇವ್ರು ನೋಡಿದ್ದಾರೆ ಅಂತ ಕ್ಲಾರಿಟಿ ಸಿಗುತ್ತೆ. ಸೊ ಯಾರೆಲ್ಲ ಪ್ರತಿ ಶುಕ್ರವಾರ ವೆಯ್ಟ್ ಮಾಡಿ ನೋಡ್ತಾ ಇದ್ದೀರಾ ಅವರು ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಗೈಸ್ ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ಟೇಕ್ ಕೇರ್, ಲವ್ ಯು, ಲಾಟ್ಸ್ ಆಫ್ ಲವ್, ಬಾಯ್, ಸೈನಿಂಗ್ ಆಫ್.